ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುನಗಳ್ಳಿ ಗ್ರಾಮದಲ್ಲಿ ಅನುಷ್ಠಾನ ಯೋಗಿಗಳು, ಮಹಾನ್ ತಪಸ್ವಿಗಳು, ಅದ್ಭುತ ಪವಾಡ ಪುರುಷರು, ಲೀಲಾಮೂರ್ತಿಗಳು, ನಿರಾಕಾರ ನಿರಂಜನ ಸಾಧು ಚಕ್ರವರ್ತಿ ಎಂದು ಬಿರುದನ್ನು ಪಡೆದಿರುವ ಹೆಸರಾಂತ ಸದ್ಗುರು ಅವರು ಶ್ರೀ ಶ್ರೀ ಸೋತ್ರಿಯ ಬ್ರಹ್ಮನಿಷ್ಠ ನಿರಾಭಾರಿ ಸುನದೊಳ್ಳಿ ಕ್ಷೇತ್ರಕ್ಕೆ ಬಂದು ನಿಲ್ಲಿಸಿರುವ ಜಡೆ ಸಿದ್ದೇಶ್ವರ ಮಹಾನ್ ಜಾತ್ರಾ ನಿಮಿತ್ತವಾಗಿ ಮಹಾರಥೋತ್ಸವ ಜರುಗಿತು. ರಥೋತ್ಸವದ ವಿಶೇಷವೇನೆಂದರೆ ಈ ರಥವನ್ನ ಯಾರು ಕೈಯಿಂದ ಮುಟ್ಟಿ ಎಳೆಯೋ ಹಾಗಿಲ್ಲ, ಹಗ್ಗ ಹಚ್ಚುವ ಹಾಗಿಲ್ಲ. ಗುರುವಿನ ಒಂದು ಪವಾಡ ಶಕ್ತಿ, ತಪಸ್ಸಿನ ಶಕ್ತಿಯ ಬಲದಿಂದ ತಾನೇ ಹಿಂದಕ್ಕೆ ಬಂದು ತನ್ನ ಸ್ಥಳಕ್ಕೆ ಬಂದು ನಿಲ್ಲುತ್ತದೆ. ಇಂತಹ ಚಲಿಸುವಾಗ ಪ್ರಾರಂಭವಾಗಬೇಕಾದ್ರೆ ಭಕ್ತರ ಹರ್ಷೋದ್ಗಾರ, ಜೈಘೋಷಗಳು, ಗುರುವಿನ ನಮಸ್ಕರಣೆ, ಜೈಕಾರ, ತೇರು ತಾನಾಗೆ ಚಲಿಸುವಾಗ ಜೈಕಾರದ ಕೂಗು ಕೈಲಾಸಕ್ಕೆ ಮುಟ್ಟುತ್ತದೆ. ಒಂದು ವಿಸ್ಮಯ ಭಕ್ತಿಯ ಕಾರಕ ದೃಶ್ಯವನ್ನು ಕಂಡವರು, ನೋಡಿದವರು ಅವರ ಜೀವನ ಪಾವನವಾಗುತ್ತದೆ ಎಂದು ವಾಡಿಕೆ ಇದೆ. ನೋಡಿದವರೆಲ್ಲ ಜೀವನ ಕಂಡವರ ಜೀವನ, ಹೋದವರ ಜೀವನ ಎಲ್ಲವೂ ಪಾವನ. ನಮ್ಮ ಬೆಳಗಾವಿ ಜಿಲ್ಲೆಯ ವರದಿಗಾರರು ಹಾಗೂ ಯಾರಗಟ್ಟಿ ತಾಲೂಕಿನ ವರದಿಗಾರರು. ಈ ವರದಿಯನ್ನ ಬೆಳಗಾವಿ ಜಿಲ್ಲಾ ಯಾರಗಟ್ಟಿ ತಾಲೂಕಿನ ವರದಿಗಾರರಾದಂತಹ ಲಕ್ಷ್ಮಣ್ ವಿಠಲ್ ಸುನದೊಳ್ಳಿ, ಊರು ಗೊರಗುದ್ದಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. udah malah kayak itu para lawan. Laks ini betul.